ತಡರಾತ್ರಿ ಸತತವಾಗಿ ಸುರಿದ ಮಳೆ ಪರಿಣಾಮವಾಗಿ ವಿಜಯಪುರ ನಗರ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದು. ಈಗ ಸದ್ಯ ನಾನು ವಿಜಯಪುರ ನಗರದ ಬಿಲಾಲ್ ಒಂದು ಪ್ರದೇಶದಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು. ಈ ಒಂದು ನಗರ ಸಂಪೂರ್ಣವಾಗಿ ಈಗ ಸುಮಾರು 100ಕ್ಕೂ ಹೆಚ್ಚು ಮನೆಗಳೀಗ ಜಲಾವೃತವಾಗಿರುವಂಥದ್ದು ಪ್ರಮುಖವಾಗಿ ನೀವು ಗಮನಿಸಬಹುದು. ಏನಂತಂದ್ರೆ ಈ ಒಂದು ಬಡಾವಣೆ ಇರ್ತಕ್ಕಂಥ ಜನರು ಈಗಾಗಲೇ ಮೇಳಿಗೆ ಮೇಲೆ ನಿಂತಿರುವಂಥದ್ದು, ಅಂದರೆ ಮೇಲ್ಗಡೆ ಬಂದು ನಿಂತಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಇಲ್ಲಿ ನೀರು ಎಷ್ಟರ ಮಟ್ಟಿಗೆ ಆವರಿಸಿದೆ ಅಂದರೆ ನಡುವಿನ ನಡ ಏನಿದೆ ಅಲ್ಲಿ ತನೂ ಸಹ ನೀರು ಇಲ್ಲಿ ಆವರಿಸಿರುವಂಥದ್ದು. ಹಾಗಾಗಿ ಇಲ್ಲಿ ಅಡ್ಡಾಡ್ಲಿಕ್ಕೂ ಸಹ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬೈಕ್ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಯಾವ ರೀತಿ ಇಲ್ಲಿ ಮಕ್ಕಳು ಸಹ ಆ ನೀರಲ್ಲೇ ಆಟ ಆಡ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಅಂದರೆ ವಿಜಯಪುರ ಮಹಾನಗರ ಏನು 35 ವಾರ್ಡ್ ಇದ್ದೇವೆ, ಆ ಸಂಪೂರ್ಣವಾಗಿ ಏನು ತೆಗ್ಗು ಪ್ರದೇಶಗಳಿದ್ದಾವೆ ಅಲ್ಲಿ ಎಲ್ಲೂ ನೀರು ಆವರಿಸಿ ಈಗ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಜಿಲ್ಲಾಧಿಕಾರಿ ಆಗಿರ್ಬೋದು, ಮಹಾನಗರ ಪಾಲಿಕೆಯ ಆಯುಕ್ತರು ಸೇರಿದಂತೆ ಅಧಿಕಾರಿಗಳು ಸಹ ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ರು. ಇನ್ನೊಂದು ನೀವು ಗಮನಿಸಬಹುದು, ಈಗ ಈ ಒಂದು ಕೋಟೆಗೋಡೆ ಹೊಂದಿಕೊಂಡಂತೆ ಈಗ ಈ ಒಂದು ಬಡಾವಣೆ ಇರುವಂಥದ್ದು, ಇಲ್ಲಿ ಈ ಒಂದು ನೀರು ಸರಾಗವಾಗಿ ಹೋಗಲಿಕ್ಕೆ ಯಾವುದೇ ರೀತಿಯಾದ ವ್ಯವಸ್ಥೆ ಇರದ ಹಿನ್ನೆಲೆಯಲ್ಲಿ ಈಗ ಮಳೆ ಏನು ಸತತವಾಗಿ ತಡರಾತ್ರಿ ನಿರಂತರವಾಗಿ ಸುರಿದ ಪರಿಣಾಮವಾಗಿ ಸಂಪೂರ್ಣವಾಗಿ ನೀರು ನಿಂತು ಪರಿಣಾಮವಾಗಿ ಈಗ ಮನೆಗಳಿಗೆ ನುಗ್ಗಿ ಸಾಕಷ್ಟು ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡುವಂಥದ್ದು. ಈವರೆಗೂ ಸಹ ಜನರು ಹೊರಗಡೆ ಬರಲಿಕ್ಕೂ ಕೂಡ ಪರದಾಡುವಂಥದ್ದು. ಕಾರುಗಳನ್ನು ಸಹ ಈಗ ನೋಡಬಹುದು, ಮನೆ ಮುಂದೆ ನಿಂದಿಸಿದಂಥ ಕಾರುಗಳು ಸಹ ಸಂಪೂರ್ಣವಾಗಿ ಮುಳುಗಿ ಹೋಗಿರುವಂಥದ್ದು. ಈಗ ಈ ಒಂದು ರಣಭೀಕರ ಮಳೆಗೆ ವಿಜಯಪುರ ಮಹಾನಗರ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಅನ್ಬೋದು. ಮನೆಯ ಮೇಲ್ಗಡೆ ಸಹ ಜನರು ನೀವು ದೃಶ್ಯದಲ್ಲಿ ಈ ಕಡೆ ನನ್ನ ಬಲಭಾಗದಲ್ಲಿ ನೀವು ಗಮನಿಸಬಹುದು, ಯಾವ ರೀತಿಯಾಗಿ ಜನರು ಸಹ ತಮ್ಮ ಮನೆಯ ಮೇಲ್ಭಾಗದಲ್ಲಿ ಬಂದು ನಿಂತು ನೀರು ಆವರಿಸಿದನ್ನು ನೋಡ್ತಾ ಇರೋದು. ಜೊತೆಗೆ ಅದೇ ತರನಾಗಿ ಇಲ್ಲಿಯ ನಗರದ ಜನರು ಅಂದ್ರೆ ಇಲ್ಲಿನ ಹುಡುಗರು ಸಹ ಅದೇ ನೀರಿನಲ್ಲಿ ಏನಂದ್ರೆ ಒಂದು ಬೋಟ್ ರೀತಿಯಲ್ಲಿ ಮಾಡಿಕೊಂಡು ನೀವು ಇನ್ನೊಂದು ಕಡೆ ದೃಶ್ಯದಲ್ಲಿ ಗಮನಿಸಬಹುದು. ಬೋಟ್ ರೀತಿ ಮಾಡಿಕೊಂಡು ಅವರು ಹೊರಗಡೆ ಹೋಗ್ತಾ ಇರುವಂತದ್ದು ದೃಶ್ಯ ಸಹ ನೀವು ಗಮನಿಸಬಹುದು. ಇದರಲ್ಲೇ ಸಹ ಕೆಲವು ಯುವಕರು ಸಹ ಮೋಜು ಮಸ್ತಿಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇದೇ ನೀರು ಈಗ ನಡುವಿನ ನಡ ಏನಿದೆ ಅಲ್ಲಿ ಸಹ ನೀರು ನಿಂತಿರುವ ಪರಿಣಾಮವಾಗಿ ಜನರು ಸಹ ಇಲ್ಲಿನ ಯುವಕರು ಸಹ ಮೋಜು ಮಸ್ತಿ ಕೂಡ ಮಾಡ್ತಾ ಇರುವಂಥದ್ದು. ಈವರೆಗೆ ಅಧಿಕಾರಿಗಳು ಬಂದು ಈ ನೀರು ಯಾವ ರೀತಿ ಹೊರಗಡೆ ಹಾಕಬೇಕನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಅಂದರೆ ಕೋಟೆಗೋಡು ಸಂಪೂರ್ಣವಾಗಿ ಅಲ್ಲಿ ನೀರು ಹಾದು ಹೋಗ್ಲಿಕ್ಕೆ ಯಾವುದೇ ರೀತಿ ಸರಾಗವಾಗಿ ಹಾದು ಹೋಗ್ಲಿಕ್ಕೆ ವ್ಯವಸ್ಥೆ ಇರದ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ರೀತಿಯಲ್ಲಿ ಈ ಒಂದು ಬಡಾವಣೆ ಜನರು ಸಹ ಪರದಾಡುವಂಥದ್ದು. ನೀರು ಯಾವಾಗ ಹೋಗುತ್ತೆ, ನಾವು ಹೊರಗಡೆ ದಿನನಿತ್ಯ ಕೆಲಸಕ್ಕೆ ಹೇಗೆ ಹೋಗಬೇಕು ಅನ್ನುವಂಥ ಚಿಂತೆಯಲ್ಲಿ ಕೂಡ ಇದ್ದಾರೆ. ಅದೇ ತನಗೆ ಇವತ್ತು ಸಹ ಮಳೆ ಮುಂದುವರುವ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಇಲ್ಲಿನ ಜನರು ಸಹ ಆತಂಕ ಇನ್ನಷ್ಟು ಹೆಚ್ಚಾಗಿದೆ. ತಡರಾತ್ರಿ ನಿರಂತರ ಸುರಿದ ಮಳೆ ಪರಿಣಾಮವಾಗಿ ಜಾಗರಣೆ ಕೂಡ ಮಾಡಿ ನೀರನ್ನು ಹೊರಹಾಕುವ ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ನೀರು ಹೊರಹಾಕಲಿಕ್ಕೆ ಆಗಿಲ್ಲ. ಹಾಗಾಗಿ ಮನೆಯ ಮುಂದ್ಗಡೆ ಸಹ ನಡುಮಟ್ಟದವರೆಗೆ ನೀರು ನಿಂತ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಮಕ್ಕಳಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಇಲ್ಲಿನ ಜನರು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ. ಮಹಾಮಳೆ ಒಂದು ರೀತಿಯಲ್ಲಿ ವಿಜಯಪುರ ನಗರದ ಪಾಲಿಗೆ ಇದೊಂದು ಮಹಾಮಳೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಮಹಾಮಳೆಯ ಇದು ಸುರಿದ ಪರಿಣಾಮವಾಗಿ ಈಗ ಸಂಪೂರ್ಣವಾಗಿ ಏನು ವಿಜಯಪುರ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬಡಾವಣೆ ಏನಿದೆ ಅಲ್ಲಿ ತಗ್ಗು ಪ್ರದೇಶಗಳು ಸಹ ಸಂಪೂರ್ಣವಾಗಿ ಜಲಾವೃತವಾಗಿ ಜನಜೀವನ ಅಸ್ತವಾದರೆ, ಇನ್ನೊಂದೆಡೆ ಜಿಲ್ಲೆಯಲ್ಲೂ ಸಹ ಕೆಲವೆಡೆ ಮಳೆಯ ಪರಿಣಾಮವಾಗಿ ದೋಣಿ ನದಿ ಆಗಿರ್ಬೋದು, ಜೊತೆಗೆ ಏನು ಅಕ್ಕಪಕ್ಕದ ಜಮೀನುಗಳು ಸಹ ಇವತ್ತು ಜಲಾವೃತವಾಗಿ ರೈತರಿಗೂ ಸಾಕಷ್ಟು ರೀತಿಯಲ್ಲಿ ತೊಂದರೆ ಅನುಭವಿಸುತ್ತದೆ ಅಂತ ಹೇಳ್ಬೋದು. ರಾಚಪ್ಪ ಬಂದಿದ್ದೇನೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.